ಈಗ ವಿಷಯ ಅಂದರೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಅವರು ಇವತ್ತು ಬೆಳಿಗ್ಗೆ ಬಂದು ಹೇಳಿದ್ದಾರೆ, ಅದಕ್ಕೆ ಚರ್ಚೆ ನಾಳೆ ನಾಡಿದ ಚರ್ಚೆಗೆ ಚರ್ಚೆ ರಾಯರೆಡ್ಡಿ ಅವರು ಚರ್ಚೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಚರ್ಚೆ ಮಾಡಲಿಕ್ಕೆ ಮುಂದುವರಿಸೋದಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ. ಅಧ್ಯಕ್ಷರೇ, ಚರ್ಚೆ ಮಾಡಿದ್ರೆ ರಾಜ್ಯದ ಬೇರೆ ವಿಷಯ ಯಾವಾಗ ತಗೊಳ್ಳೋದು ನಾವು? ನೀವು ಅಜೆಂಡಾದಲ್ಲಿ ಹಾಕಿ ಒಂದು ವಾರ ಆದ್ರೂ ಕೂಡ ನಮ್ಗೆ ಸಬ್ಜೆಕ್ಟ್ ಬರಲ್ಲ ಅಂತಂದ್ರೆ ನೀವು ಉತ್ತರ ಕರ್ನಾಟಕದ ಎಷ್ಟು ವರ್ಷ ಚರ್ಚೆ ಮಾಡ್ತೀರಿ? ಮಲ್ನಾಡಿದ್ದಾರೆ ಬೆಳಗಾವಿ ಅಧಿವೇಶನ ಬರೀ ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಅಲ್ಲ, ನಾವು ರಾಜ್ಯದ ಬೇರೆ ಬೇರೆ ನಾವು ಬಂದಿದ್ದೀವಿ. ಮಲ್ನಾಡಿಂದ ಬಂದಿದ್ದೀವಿ, ನಾವು ಬಂದಿದ್ದೀವಿ ಅಧ್ಯಕ್ಷರೇ, ನಮಗೆಲ್ಲ ಅವಕಾಶ ಮಾಡಿಕೊಡಿ. ಮಲ್ನಾಡಿಂದ ಅವಕಾಶ ನಮಗೂ ಮಾಡಿಕೊಡಿ. ಕೂತ್ಕೊಳ್ಳಿ ಮಾರೆ. ಅಲ್ಲ ಸರ್, ನಮಗೆ ಬೇರೆ ಬೇರೆ ಉತ್ತರ ಕರ್ನಾಟಕ ನಮಗೆ ಕೊಡಿ, ನಮಗೆ ಅವಕಾಶ ಮಾಡಿಕೊಡಿ ಅಧ್ಯಕ್ಷರೇ. ಕೈ ಮುಗಿದು ಕೇಳ್ತೀವಿ ಅಧ್ಯಕ್ಷರೇ, ಸಮಸ್ಯೆ ಇದೆ, ಮಲೆನಾಡು ಸಮಸ್ಯೆ ಇದೆ, ದಯವಿಟ್ಟು ಕೊಡಿ. ನಿಮಗೆ ಹೇಳಿದಿರಿ. ಸೊ ಕಳೆದ ತಮಗೂ ಗೊತ್ತಿದೆ, 2 ದಿನ ಸಂತಾಪ ಇದರಲ್ಲಿ ಹೊರಟೋಯ್ತು. 2 ದಿನ ನಾವು ತಿಳ್ಕೊಂಡಿದ್ರಿ, ನೀವು ಮಾತಾಡಬೇಡಿ. ನಾವು ತಿಳ್ಕೊಂಡಿದ್ರಿ ಉತ್ತರ ಕರ್ನಾಟಕ ಚರ್ಚೆಯನ್ನ 1-2 ದಿನ ಉತ್ತರ ಕರ್ನಾಟಕ ಚರ್ಚೆ ಆಗಿ 3ನೇ ದಿನ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, 3 ದಿನದಲ್ಲಿ ಆಗುತ್ತೆ. ಅದಾದ್ಮೇಲೆ ಬೇರೆ ಬೇರೆ ಚರ್ಚೆ ಬರುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ. ಇದು ಕಾರಣಾಂತರ 2 ದಿನ ಸಂತಾಪ ಹೊರಟೋಯ್ತು. ತಾವು ಇದನ್ನು ಇವತ್ತು ಸೋಮವಾರ ಹೋಗಿ ಮಂಗಳವಾರ ಆಗಿದೆ, ಈಗ ಮಂಗಳವಾರ ಬಂದಿದೆ. ಇವತ್ತಿನ್ನ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಅವ್ರು ಎಷ್ಟು ಟೈಮ್ ತಗೊಂತಾರೋ ಗೊತ್ತಿಲ್ಲ. ದಯವಿಟ್ಟು ಇವತ್ತೇ ಮುಖ್ಯಮಂತ್ರಿಗಳ ಉತ್ತರವನ್ನು ಕೊಡಿಸಿದ್ರೆ ಇವತ್ತು ನಾಳೆಯಿಂದ ಬೇರೆ ಏನೇನೋ ಅಜೆಂಡಾ ಇದೆಯಲ್ಲ, ಬಂದಿದೆಯಲ್ಲ 69, ಅದನ್ನು ಹೋಗೋಣ. ಈಗ 4-5 ದಿನ ಆಯ್ತು ಉತ್ತರ ಕರ್ನಾಟಕದ್ದು ಚರ್ಚೆ. ಸರ್, ನಾವಿನ್ನೂ ಹೊಸ ಶಾಸಕರು ಮಾತಾಡಿ ಮಲ್ನಾಡ ಬಗ್ಗೆ ಮಾತಾಡಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಉತ್ತರ ಕರ್ನಾಟಕ ಬಗ್ಗೆ ಮಲ್ನಾಡ ಬಗ್ಗೆ ನಾವು ಚರ್ಚೆ ಕೊಡಿ. ಅಲ್ಲ, ವಿರೋಧ ಪಕ್ಷ ನಾಯಕರಲ್ಲಿ ಮನವಿ ಮಾಡ್ತೇವೆ, ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗ್ಲಿ ಇನ್ನೂ ಒಂದ್ ದಿವಸ. ಆಯ್ತು, ಒಂದ್ ಸೆಕೆಂಡ್ ರೆಡ್ಡಿ ಅವರೇ, ಅಜಯ್ ಒಂದ್ ಸೆಕೆಂಡ್. ಮಾನ್ಯ ಅಧ್ಯಕ್ಷ, ಹಳೆ ಮೈಸೂರು ಮಾತಾಡಬೇಡಿ ಅವರೇ, ಮಾತಾಡಬೇಡಿ. ಒಂದು ಈಗ ವಿರೋಧ ಪಕ್ಷದ ನಾಯಕರು ಆಯ್ತು ನೋಡಿ, ಎಲ್ಲ ಶಾಸಕರ ಮತ್ತು ಸರ್ಕಾರದ ಸಹಕಾರ ನಮ್ಗೆ ಅತ್ಯಗತ್ಯ. ಪರಸ್ಪರ ನೀವು ಚರ್ಚೆ ಮಾಡಬೇಡಿ. ನೀವು ಎಲ್ಲ ವಿಚಾರ, ನೀವು ಹೇಳುವ ವಿಚಾರ ಕೂಡ ಸರಿ ಇದೆ, ನೀವು ಹೇಳುವ ವಿಚಾರ ಕೂಡ ಸರಿ ಇದೆ. ಇದನ್ನು ಕ್ರೋಢೀಕರಿಸಿಕೊಂಡು ಒಮ್ಮತದಿಂದ ಹೋಗಬೇಕನ್ನೋ ಆಲೋಚನೆ ಮಾಡ್ತೀವಿ, ಹೋಗೋದು ವಿಚಾರವಂಥದ್ದು. ಈಗ ನಮ್ಮ ಮೊದಲ ಆದ್ಯತೆ ಈ ಸಲ ನಾವು ಪ್ರಥಮ ಬಾರಿಗೆ ಮೊದಲ ಆದ್ಯತೆ ಕೊಟ್ಟದೆ, ನೀವು ಸುನ್ನವ್ರು ಹೇಳಿದಾಗೆ ವಿಧಾನಸಭಾ ಅಧಿವೇಶನ ಇಡೀ ಕರ್ನಾಟಕ ರಾಜ್ಯದ ಸಮಸ್ಯೆ ಚರ್ಚೆ ಮಾಡಿ. ಹೌದು, ಅದು ಈ ವರ್ಷ ಅದಕ್ಕೆ ಮೊದಲ ಆದ್ಯತೆ ಉತ್ತರ ಕರ್ನಾಟಕ. ಕಳೆದ ವರ್ಷ ಕೂಡ ಉತ್ತರ ಕನ್ನಡ ಬಗ್ಗೆ 35 ಜನ ಮಾತಾಡಿದ್ದಾರೆ ಕಳೆದ ಅಧಿವೇಶನದಲ್ಲಿ ಕೂಡ. ಈ ಸಲ ಮೊದಲ ಸಲುವಾಗಿ ಪ್ರಥಮ ವಿಚಾರವನ್ನೇ ಇವತ್ತು ಉತ್ತರ ಕನ್ನಡ ಚುನಾವಣೆ ಚರ್ಚೆಗೆ ತೆಕ್ಕೊಂಡ ಸಂದರ್ಭದಲ್ಲಿ ಇದು ಎಲ್ಲ ಶಾಸಕರು, ಹಿರಿಯ ಸದಸ್ಯರೆಲ್ಲ 1-1.5 ಗಂಟೆ ಮಾತಾಡುವಾಗ ಕಿರಿಯರೆಲ್ಲ 10 ನಿಮಿಷ ಆದರೂ ಕೂಡ ಕೇಳ್ತಾರೆ. ಈ ಮಧ್ಯದ ಕೆಲವೊಂದು ವಿಚಾರ ಸಮಯ ಮುಂದಕ್ಕೆ ಹೋಗೋ ವಿಚಾರ ಆಗಿತ್ತು. ಅದಕ್ಕೆ ನಾನು ಇವತ್ತೊಂದು ತೀರ್ಮಾನಕ್ಕೆ ಏನು ಬರುವುದಂತ ಹೇಳಿದರೆ, ಎಷ್ಟು ಇವತ್ತು ರಾತ್ರಿ ಆದರೂ ಕೂಡ ಇವತ್ತು ನಾವು ಮುಗಿಸುವಂಥದ್ದು. ಎಷ್ಟು ರಾತ್ರಿ ಆದರೂ ಕೂಡ ನಾಳೆ ಬೆಳಿಗ್ಗೆ ನಾನು ಮಾತಾಡಿದಂಥ ಪ್ರಶ್ನೆಯಲ್ಲಿ ಉತ್ತರ ಕನ್ನಡ ಬಗ್ಗೆ ಇಲ್ಲ. ಎರಡನೇ ದೊಡ್ಡ ಮಟ್ಟ ನಿಮಗೆ ಉತ್ತಮ ಅದನ್ನು ಕೊಡಿಸ್ತೇನೆ. ಮತ್ತು ನಿಮಗೆ ಒಂದು ಸಂತೋಷ ಸುದ್ದಿ ಅಂತ ಹೇಳಿದರೆ, ಇನ್ನು ಹೊಸತೊಬ್ಬ ಯಾರು ಕೂಡ ಚೀಟಿ ಕೊಡಬೇಡಿ. ನಾನು ಮಾತಾಡ್ತೇನೆ, ನೀವು ಫಸ್ಟ್ ಅದನ್ನೆಲ್ಲ ಕೊಡಬೇಕು. ನಮಗೆ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು 4 ಜನ 5 ಜನ ಇದ್ದೇವೆ ಅಂತೇಳಿ ನಾವು ಇಲ್ಲಿ ಬಿಲ್ಲು ತೆಗೊಳ್ತೇವೆ. ಈಗ ಅಲ್ಲಿ ಕೂತ್ಕೊಂಡಾಗ ಬಂದಾಗ ಒಂದು ನೆನಪೊಂದು ಚೀಟಿ ಕಳಿಸೋದು, ನಾವು ಮಾತಾಡಿದೆ. ಇನ್ನು ಯಾರು ಚೀಟಿ ಕಳಿಸಿದ್ರು ಕೂಡ ನಮಗೆ ಇದಕ್ಕೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಮೂರನೇದು ವೆರಿ ಇಂಪಾರ್ಟೆಂಟ್, ಇಲ್ಲಿ ಪ್ರಶ್ನೆ ಕೇಳಿ, ವೆರಿ ಇಂಪಾರ್ಟೆಂಟ್. ನಾವು ಇಲ್ಲಿ ಹೆಸರು ಕರೆಯುವಾಗ ಯಾರಾದರೂ ಶಾಸಕರು ಮಾತಾಡೋದು ನಿಮ್ಮ ಸೀಟಲ್ಲಿ ಇಲ್ಲದಿದ್ದರೆ ಮತ್ತೆ ನಾನು ನಿಮಗೆ ಅವಕಾಶ ಕೊಡಲಿಕ್ಕೆ ಹೋಗೋದಿಲ್ಲ. ನಿಮಗೆ ಮನಸ್ಸಿಗೆ ಮೇಲೆ ಕೂತ್ಕೊಳ್ಳೋದು, ಹೋಗಿ ಬರೋದು, ಮತ್ತೆ ಬರೋದು ನನಗೆ ಆಗೋದಿಲ್ಲ. ನಾವು ಹೆಸರು ಕರೆಯುವಾಗ ಶಾಸಕರಿದ್ದರೆ ನಿಮಗೆ ಮಾತಾಡಲಿಕ್ಕೆ ಚಾನ್ಸ್ ಸಿಗ್ತದೆ. ನೀವು ಇಲ್ಲದಿದ್ದರೆ ಮತ್ತೆ ನೀವು ಹೊರಗೆ ನಾನು ಚೀಟಿ ಕೊಟ್ಟಿದ್ದೆ, ನಾನು ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅದಕ್ಕೆ ನೀವೆಲ್ಲವೂ ಕೂಡ ಇಲ್ಲಿಯೇ ಬಹುಶಃ ಇರಬೇಕು.
ಇನ್ನೊಂದು ವಿಚಾರ ಅಂತ ಹೇಳಿದರೆ ಹಿರಿಯ ಸದಸ್ಯರು ಅನುಭವಿಸ್ತರು ಕೆಲವೊಂದು ವಿಚಾರ ಹೇಳ್ತಾರೆ, ಬಹುತೇಕ ಎಲ್ಲವೂ ಕೂಡ ಸಮಸ್ಯೆ ಎಲ್ಲ ಕೂಡ ಹೇಳಿದ್ದಾರೆ. ಕಿರಿಯ ಶಾಸಕ ಒಂದು ಸಮಯ ಮಿಸ್ಲೇಡಿ, ಅದಕ್ಕೆ ಜಾಸ್ತಿ ಮಾತಾಡಲಿಕ್ಕೆ ಹೋಗ್ಬೇಡಿ. ಯಾವುದು ಅಗತ್ಯವಿದೆಯಾ ಆ ವಿಚಾರ ನೀವು ಫಸ್ಟ್ ಪ್ರಸ್ತಾವನೆ ಮಾಡಿ, ನೀವು ಅದನ್ನು ಲಾಸ್ಟ್ ಇಟ್ಟು ಪೆಂಡಿಂಗ್ ಲಾಸ್ಟಿಗೆ ಇಂಪಾರ್ಟೆಂಟ್ ಒಂದೊಂದು ನಿಮಿಷ ಕೇಳಿ, ಮತ್ತು ನಿಮಗೆ ಚರ್ಚೆ ಆಗೋದು ಟೈಮ್ ವೇಸ್ಟ್ ಆಗೋದು ಬೇಡ. ಅದಕ್ಕಾಗಿ ರ್ಯಾರೆಡಿ ಪ್ರಾರಂಭ ಮಾಡಿ ಆದಷ್ಟು ಬೇಗ ಮುಗಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಮುಗಿಸ್ತಾನಂತ ಉತ್ತರ ಕರ್ನಾಟಕದ ಇವತ್ತು ಮುಗಿಸುವ, ನಾಳೆ ಉತ್ತರ ಕೊಡಿಸ್ತಾನಂತ ಸಮಸ್ಯೆಗಳ ಬಗ್ಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸಾರಿ ಬೆಳಗಾವಿ ಅಧಿವೇಶನದಲ್ಲಿ ತಾವು ಪ್ರಪ್ರಥಮವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಸವಿಸ್ತಾರವಾದಂಥ ಚರ್ಚೆಗಳನ್ನು ತೆಗೆದುಕೊಂಡಿದ್ದೀರಿ. ಈಗಾಗಲೇ ಸದಸ್ಯರುಗಳು ಈ ಎಲ್ಲ ಸಮಸ್ಯೆಗಳ ವಿಚಾರವನ್ನು ಈಗಾಗಲೇ ಸದನದ ಮುಂದೆ ಇಟ್ಟಿದ್ದಾರೆ. ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕ ಅಂದರೆ ಇವತ್ತು 14 ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 7 ಜಿಲ್ಲೆಗಳು ಮತ್ತು ಕಿತ್ತೂರು ಕರ್ನಾಟಕ ಅಂದರೆ ಹಳೆ ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ 7 ಜಿಲ್ಲೆಗಳು, ಇವತ್ತು 14 ಜಿಲ್ಲೆಗಳು ಅಸ್ತಿತ್ವದಲ್ಲಿ ಬಂದಿದ್ದಾವೆ. ಅದೇ ಥರ ಕರ್ನಾಟಕದ ಹಳೆ ಮೈಸೂರು ಪ್ರಾಂತ, ದಾವಣಗೆರೆಯಿಂದ ಚಾಮರಾಜನಗರವರೆಗೆ ಹಳೆ ಮೈಸೂರು ಪ್ರಾಂತ, ಮೈಸೂರು ಮಹಾರಾಜರು ಆಡಳಿತ ಕೊಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕ ಅಂದ ತಕ್ಷಣ ಕನ್ನಡ ಭಾಷೆ ಮಾತಾಡೋರು ಭಾಷೆಯ ಮೇಲೆ ಏಕೀಕರಣ ಆದಮೇಲೆ ಇದು ಬೇರೆ ಬೇರೆ ಪ್ರದೇಶಗಳಿಂದ ಇವತ್ತು ಬಂದಿದೆ. ಇದಕ್ಕೆ ಹಿಂದುಳಿಕೆಗೆ ಕಾರಣ ಇದೆ. ಉತ್ತರ ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ಯಾಕೆ ಸ್ವಲ್ಪ ಹಿಂದುಳಿದಿದೆ ಅಂದರೆ ಇದಕ್ಕೆ ಪ್ರಮುಖವಾಗಿ ಭೌಗೋಳಿಕ, ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಕಾರಣಗಳು ಭಾಳಷ್ಟು ಇಲ್ಲಿ ಇರೋದರಿಂದ ಹಿಂದುಳಿಕೆಗೆ ಮುಖ್ಯ ಕಾರಣ ಅಂತ ನಾನು ಸ್ಪಷ್ಟಪಡಿಸ್ತೇನೆ. ನಾನೀಗಾಗಲೇ ಹೇಳಿದಂತೆ ಅಧ್ಯಕ್ಷರೇ, ಈ ಹಳೆ ಮೈಸೂರು ರಾಜ್ಯ ಪ್ರಾಂತ ದಾವಣಗೆರೆಯಿಂದ ಚಾಮರಾಜನಗರ, ಕೋಲಾರದಿಂದ ಹಾಸನದವರೆಗೆ ಏನಿತ್ತಲ್ಲ, ಮೈಸೂರು ಮಹಾರಾಜರು ಆಡಳಿತ ಮಾಡ್ತಾಯಿದ್ರು. ಅದೇ ಥರ ನಮ್ಮ ಭಾಗ ಬೀದರ್, ಕಲಬುರ್ಗಿ, ಯಾದಗಿರ್, ರಾಯಚೂರು, ಕೊಪ್ಪಳ ಈ ಜಿಲ್ಲೆಗಳು ನೈಜಾಂ ಪ್ರದೇಶಕ್ಕೆ ಸೇರಿದ್ದು. ಬಳ್ಳಾರಿ, ವಿಜಯನಗರ, ಮಂಗಳೂರು, ಉಡುಪಿ ಮಡ್ರಾಸ್ ಪ್ರಾಂತಕ್ಕೆ ಸೇರಿದ್ದು. ಆದರೆ ಬಳ್ಳಾರಿ, ವಿಜಯನಗರನ ಹೈದರಾಬಾದ್ ಕರ್ನಾಟಕ ಅಂತಾರೆ, ಅದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದ್ದಲ್ಲ. ಆದರೆ ಕಲಬುರಗಿ ವಿಭಾಗದಲ್ಲಿ ಇರೋದರಿಂದ ಅವ್ರಿಗೆ ಫೆಸಿಲಿಟಿ ಸಿಕ್ಕಿದೆ, ಆ ಮಾತು ಬೇರೆ. ಇದಲ್ಲದೆ ಕೊಡಗು ಒಂದು ಪ್ರತ್ಯೇಕವಾದಂಥ ರಾಜ್ಯ ಇತ್ತು. ನೋಡಿ, ಹಳೆ ಮೈಸೂರಿನಲ್ಲಿ ಮೈಸೂರು ಮಹಾರಾಜರು ಪ್ರಗತಿಪರ ಅಭಿವೃದ್ಧಿಯ ಚಿಂತಕರಾಗಿದ್ದರು ಮತ್ತು ಅಲ್ಲಿ ದಿವಾನರಾಗಿದ್ದಂಥ ವಿಶ್ವೇಶ್ವರಯ್ಯನವರು ಇರ್ಬೋದು, ಸರ್ ಇಸ್ಮಾಯಿಲ್ನವರು ಇರ್ಬೋದು, ದಿವಾನ್ ಪೂರ್ಣಯ್ಯನವರು ಇರ್ಬೋದು, ಬೇರೆ ಬೇರೆ ದಿವಾನರು ಇವತ್ತಿನ ದಿವಸ ಒಡೆಯರ್ ಮಹಾರಾಜರ ಜೊತೆಗೆ ಒಂದು ಅಭಿವೃದ್ಧಿಯ ಚಿಂತನೆ ಇಟ್ಕೊಂಡಿದ್ದರಿಂದ 100 ವರ್ಷಗಳಿಂದ ಶಿಕ್ಷಣ, ನೀರಾವರಿ ಮತ್ತು ಬೇರೆ ಬೇರೆ ರಂಗದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಿಸಲಿಕ್ಕೆ ಸಾಧ್ಯತೆ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.